ಅವಧಿ ಬರೋಬ್ಬರಿ 6 ಗಂಟೆಗಳಂತೆ. 2 ಭಾಗಗಳಲ್ಲಿ ಬರಲಿರುವಂತಹ ಈ ಚಿತ್ರದ ಅವಧಿ ಸುಮಾರು 6 ಗಂಟೆಗಳು ಎನ್ನಲಾಗಿದೆ. ಸಿನಿಮಾದ ಅವಧಿ ಎಷ್ಟೇ ದೀರ್ಘವಾಗಿದ್ರೂ ಕತೆ ಪ್ರೇಕ್ಷಕರನ್ನ ಹಿಡಿಯುವಂತಿದ್ರೆ ಅದು ಯಶಸ್ವಿಯಾಗುತ್ತದೆ ಎಂಬುದನ್ನ ಈಗಾಗಲೇ ದುರಂಧರ್ ಸಿನಿಮಾ ಸಾಬೀತುಪಡಿಸಿದೆ. ಈ ಚಿತ್ರದ 2 ಭಾಗಗಳ ಒಟ್ಟು ಅವಧಿ 7 ಗಂಟೆಗಳಿಗೂ ಹೆಚ್ಚು. ಆದರೂ ಪ್ರೇಕ್ಷಕರು ಈ ಸಿನಿಮಾವನ್ನ ಸಂಭ್ರಮಿಸಿದ್ರು. ಇದೀಗ ರಣಬೀರ್ ಕಪೂರ್ ಅಭಿನಯದ ರಾಮಾಯಣ ಕೂಡ ಇದೇ ದಾರಿಯಲ್ಲಿ ಸಾಗಲು ಸಿದ್ಧವಾಗ್ತಾ ಇದೆ. ಈ ಸಿನಿಮಾದ ಪ್ರತಿ ಭಾಗವೂ ಸರಿಸುಮಾರು 3 ಗಂಟೆಗಳ ಕಾಲ ಪ್ರೇಕ್ಷಕರನ್ನ ಕುರ್ಚಿಯ ತುದಿಯಲ್ಲಿ ಕೂರಿಸಬೇಕಿದೆ. ಇದು ದುರಂಧರ್ ಚಿತ್ರಗಿಂತಲೂ ಕೂಡ ಕಡಿಮೆ ಅವಧಿ ಆಗಿದ್ರೂ ಕೂಡ ಚಿತ್ರತಂಡಕ್ಕೆ ಸವಾಲಾಗಿದೆ. ದುರಂಧರ್ ಕತೆ ಏನು ಎಂಬುದು ಪ್ರೇಕ್ಷಕರಿಗೆ ತಿಳಿದಿರಲಿಲ್ಲ. ಹಾಗಾಗಿ ಜನರು ಅಷ್ಟು ದೀರ್ಘ ಅವಧಿ ಸಿನಿಮಾವನ್ನ ಗಮನವಿಟ್ಟು ನೋಡಿದ್ರು. ಆದ್ರೆ ರಾಮಾಯಣ ಚಿತ್ರದ ವಿಚಾರದಲ್ಲಿ ಹಾಗೆ ಆಗೋದು ಕಷ್ಟ. ಯಾಕೆ ಅಂತಂದ್ರೆ ರಾಮಾಯಣ ಕತೆ ಏನು ಎಂಬುದು ಎಲ್ಲರಿಗೂ ಕೂಡ ತಿಳಿದಿದೆ. ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಕಥೆಯನ್ನ ಮತ್ತೆ ಆಸಕ್ತಿಕರವಾಗಿ ಸುದೀರ್ಘವಾಗಿ ನಿರೂಪಿಸೋದು ನಿರ್ದೇಶಕರಿಗೆ ಇರುವ ದೊಡ್ಡ ಸವಾಲು. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ.